ನಮಸ್ಕಾರ. ಎನ್ಸೆಫಲೈಟಿಸ್ ಲೆಥರ್ಜಿಕಾ ಮಾನವನನ್ನು ಕೊರಡಾಗಿಸುವ ರೋಗ. 1969ರಲ್ಲಿ ನ್ಯೂಯಾರ್ಕ್ನ ಬೆತ್ತ ಬ್ರಹ್ಮನ್ ಆಸ್ಪತ್ರೆಯಲ್ಲಿ ಲಿಯೋನಾರ್ಡ್ ಎಂಬ ರೋಗಿ ಇರ್ತಾನೆ. ಲಿಯೋನಾರ್ಡ್ ಕಳೆದ 30 ವರ್ಷಗಳಿಂದ ಆಸ್ಪತ್ರೆಯನ್ನು ಬಿಟ್ಟು ಹೊರಗೆ ಹೋಗಿರೋದಿಲ್ಲ. ಅಲ್ಲಿನ ಕೆಲವು ದಾದಿಯರು ಹುಟ್ಟಕ್ಕಿಂತ ಮೊದಲಿನಿಂದಲೂ ಆಸ್ಪತ್ರೆಯಲ್ಲಿದ್ದಂಥ ರೋಗಿಗಳ ಗುಂಪಿನಲ್ಲಿ ಈತ ಕೂಡ ಒಬ್ಬನಾಗಿರ್ತಾನೆ. ಅವರೆಲ್ಲರೂ 20ನೇ ಶತಮಾನದ ಆರಂಭದಲ್ಲಿ ದೇಶದ ಉದ್ದಗಲಕ್ಕೆ ಹರಡಿದ್ದ ಒಂದು ನಿಗೂಢ ಕಾಯಿಲೆಯಿಂದ ಬಳಲ್ತಾ ಇರ್ತಾರೆ. ಈ ಕಾಯಿಲೆಯಿಂದ ಬಳಲ್ತಾ ಇದ್ದವರು ಮಾನವ ವಿಗ್ರಹಗಳಂತೆ ಸ್ತಬ್ಧ ಸ್ಥಿತಿಯನ್ನು ತಲುಪಿರ್ತಾರೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಕೆಟಟೋನಿಕ್ ಸ್ಟೇಟ್ ಅಂತ ಕರೀತಾರೆ. ವಿಗ್ರಹದಂತೆ ಒಲಗದೇ ಇರ್ತಿದ್ದ ಇವರ ಮನಸ್ಸಿನೊಳಗಡೆ ಏನು ನಡೀತಾ ಇದೆ ಅಂತ ಯಾರಿಗೋ ತಿಳಿದಿರಕ್ಕಲ್ಲ. ಅವರಿಗೆ ಹೊರಗಿನ ಪ್ರಜ್ಞೆ ಇತ್ತೆ ಅಥವಾ ಇರಲಿಲ್ವೇ, ಅಥವಾ ಅವೆರಡರ ನಡುವಿನ ಸ್ಥಿತಿಯಲ್ಲಿದ್ದರೆ ಅನ್ನುವ ಪ್ರಶ್ನೆ ಕೂಡ ಎದಿರ್ತದೆ. ಎಲ್ಲಕ್ಕಿಂತ ಭಯಾನಕ ಸಂಗತಿ ಅಂತ ಹೇಳಿದ್ರೆ, ಅವರು ಸಂಪೂರ್ಣ ಎಚ್ಚರವಾಗಿದ್ದುಕೊಂಡು ತಮ್ಮ ಸುತ್ತಮುತ್ತ ನಡೆಯುವ ಎಲ್ಲವನ್ನು ಗಮನಿಸ್ತಾ ಇದ್ದರೆ, ಅಥವಾ ತಮ್ಮ ದೇಹ ಮೆದುಳಿನ ಮಾತನ್ನು ಕೇಳೋದ ಕಾರಣ ಸುಮ್ಮನೆ ಕುಳಿತಿದ್ರೆ ಅನ್ನೋದು ಕೂಡ ಯಾರಿಗೂ ತಿಳಿದಿರೋದಿಲ್ಲ. 1969ರ ಮಾರ್ಚ್ ತಿಂಗಳ ಒಂದು ದಿವಸ ಈ ಲಿಯೋನಾರ್ಡ್ ಎನ್ನುವ ರೋಗಿ ಇಂತಹದೇ ಕಾಯಿಲೆಯಿಂದ ಬಳಲ್ತಾ ಇದ್ದ ಇತರ ರೋಗಿಗಳ ಜೊತೆಗೆ ಕೊರಡಿನಂತೆ ಹಾಸಿಗೆ ಮೇಲೆ ಬಿದ್ದುಕೊಂಡಿರ್ತಾನೆ. ಅದೇನೋ ವೈದ್ಯರು ಬಂದು ಎಲ್ಲ ರೋಗಿಗಳು ಕುಡಿಯೋದಕ್ಕೆ ಒಂದು ದ್ರವ ರೂಪದ ಔಷಧಿಯನ್ನು ನೀಡ್ತಾರೆ. ಇದರಲ್ಲಿ ವಿಶೇಷ ಏನೂ ಇರೋದಿಲ್ಲ. ಯಾಕಂದರೆ ರೋಗಿಗಳ ಸ್ಥಿತಿಯನ್ನು ಸುಧಾರಿಸೋದಕ್ಕೆ ವೈದ್ಯರು ಯಾವಾಗಲೂ ಬೇರೆ ಬೇರೆ ಔಷಧಿಗಳನ್ನ ಪ್ರಯೋಗ ಮಾಡ್ತಾ ಪರೀಕ್ಷೆ ಮಾಡ್ತಾ ಇರ್ತಾರೆ. ಇದು ಎಷ್ಟು ಸಾಮಾನ್ಯ ಸಂಗತಿ ಆಗಿತ್ತು ಅಂತ ಹೇಳಿದ್ರೆ, ದಾದಿಯರ ನರ್ಸ್ಗಳು ಅದು ಯಾವ ಔಷಧಿ ಅಂತ ಕೂಡ ಕೇಳಕ್ಕೆ ಹೋಗ್ತಾ ಇರಲ್ಲ. ಲಿಯೋನಾರ್ಡ್ ಔಷಧಿಯನ್ನು ಸೇವಿಸಿದ ನಂತರ ದಾದಿಯರು ಅವರನ್ನು ಇತರ ರೋಗಿಗಳಿದ್ದಂಥ ವಿಶ್ರಾಂತಿ ಕೊಠಡಿಗೆ ಕೋಣೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರೋಗಿಗಳು ಟಿವಿ ಮತ್ತು ರೇಡಿಯೋಗಳ ಮುಂದೆ ಸುಮ್ಮನೆ ಕೊರಡಿನಂತ ಕುಳಿತುಕೊಂಡಿರ್ತಾರೆ. ಸುಮಾರು ಅರ್ಧ ಗಂಟೆ ಕಾಲ ಶೂನ್ಯ ದೃಷ್ಟಿಯಿಂದ ಟಿವಿಯನ್ನು ದಿಟ್ಟಿಸಿ ನೋಡಿದಂಥ ಲಿಯೋನಾರ್ಡ್ ಇದ್ದಕ್ಕಿದ್ದಂತೆ ಎಚ್ಚರಗೊಂಡು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ಇಡೀ ವೈದ್ಯ ತಂಡ ಮತ್ತು ದಾದಿಯರು ಎಲ್ಲರೂ ಅಚ್ಚರಿಗೊಳ್ಳುವಂತೆ ಮಾಡ್ತೈತೆ. ಇಷ್ಟು ದಿನ ಲಿಯೋನಾರ್ಡ್ಗೆ ಏನಾಗಿತ್ತು, ಆತನನ್ನು ಕೊರಡು ಸ್ಥಿತಿಗೆ ತೆಳ್ಳಿದ್ದಂಥ ಕಾಯಿಲೆ ಯಾವುದು, ಮತ್ತೆ ಆತನನ್ನು ಆ ಸ್ಥಿತಿಯಿಂದ ಹೊರತಂದಂಥ ಆ ಅದ್ಭುತ ಔಷಧಿ ಯಾವುದಾಗಿತ್ತು, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಮತ್ತೆ ಉಂಟಾಗಬಹುದೇ ಅಥವಾ ಮತ್ತೆ ಹಿಂದಿನ ಸ್ಥಿತಿಗೆ ಹೋಗ್ತಾನೆ ಅನ್ನುವ ಪ್ರಶ್ನೆಗಳು ಎದುರಿನಿರ್ತವೆ. ನೀವು ಕೇಳಿದ ಘಟನೆಯಲ್ಲಿದ್ದಂಥವರು, ನೀವು ಈಗ ಕೇಳಿದಂಥ ಸೋಜಿಗದ ವಿಚಿತ್ರ ಘಟನೆಯಲ್ಲಿದ್ದಂಥವರು ಡಾಕ್ಟರ್ ಆಲಿವರ್ ಸ್ನ್ಯಾಕ್ಸ್ ಮತ್ತು ಅವರ ರೋಗಿ ಲಿಯೋನಾರ್ಡ್ ಲೋ. ಮತ್ತೆ ಆತನಿಗೆ ನೀಡಿದಂಥ ಔಷಧದ ಹೆಸರು ಎಲ್-ಡೋಪಾ ಆಗಿರುತ್ತೆ. ಮೆದುಳಿನಲ್ಲಿ ಚಲನೆ ಮತ್ತು ಸಂವಹನಕ್ಕೆ ಕಾರಣ ಆಗಿರೋದು ಡೋಪಮೈನ್. ಈ ರಾಸಾಯನಿಕ ಕೊರತೆ ಉಂಟಾದರೆ ಮನುಷ್ಯ ಸ್ತಬ್ಧನಾಗ್ತಾನೆ. ಎಲ್-ಡೋಪಾ ಔಷಧಿ ಮೆದುಳನ್ನು ಪ್ರವೇಶ ಮಾಡಿ ಡೋಪಮೈನ್ ಆಗಿ ಬದಲಾಗ್ತದೆ. ಆದ್ದರಿಂದ ಡಾಕ್ಟರ್ ಆಲಿವರ್ ಸ್ನ್ಯಾಕ್ಸ್ ಅವರು ಈ ಔಷಧಿಯನ್ನು ಕೊಟ್ಟಾಗ 30 ವರ್ಷಗಳಿಂದ ನಿಲ್ಗಡೆಯಾಗಿದ್ದಂಥ ಆತನ ನರಮಂಡಲ ಇದ್ದಕ್ಕಿದ್ದಂತೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಆತ ಮಾತಾಡ್ತಾನೆ, ಬರೀತಾನೆ ಮತ್ತು ತನ್ನ ಭಾವನೆಗಳನ್ನ ಹಂಚಿಕೊಳ್ತಾನೆ. ಲಿಯೋನಾರ್ಡ್ನ ಈ ಜಾಗೃತಿ ಬಹಳ ದಿನ ಉಳಿಯೋದಿಲ್ಲ. ಕಾಲಕ್ರಮೇಣ ಆತನ ದೇಹ ಔಷಧಿಗೆ ಅತಿಯಾಗಿ ಪ್ರತಿಕ್ರಿಯೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತೈತೆ. ಔಷಧಿಯ ಪ್ರಮಾಣವನ್ನು ಹೆಚ್ಚಿದ್ರೆ ಸಮಸ್ಯೆ ಹೆಚ್ಚಾಗ್ತಾ ಇರುತ್ತೆ, ಕಡಿಮೆ ಮಾಡಿದ್ರೆ ಅವನು ಮತ್ತೆ ಸ್ತಬ್ಧ ಸ್ಥಿತಿಗೆ ಹೋಗ್ತಾ ಇರ್ತಾನೆ. ಅಂತಿಮವಾಗಿ ಆತ ತನ್ನ ಹಳೆಯ ಕೊರಡಿನಂತೆ ಬೀಳುವ ಸ್ಥಿತಿಗೆ ಹಿಂದಿರುಗಿ ಬಿಡ್ತಾನೆ. ಹೊರ ಜಗತ್ತಿನಲ್ಲಿ ನಡೀತಿರುವ ಎಲ್ಲವುದನ್ನು ಗಮನಿಸ್ತಾ ಯಾವುದೇ ರೀತಿಯ ಚಟುವಟಿಕೆ ತೋರುತ್ತೆ ಕೊರಡಿನಂತೆ ಬೀಳುವಂತೆ ಮಾಡುವ ಈ ಕಾಯಿಲೆ ಒಂದು ನಿಗೂಢ ಸಾಂಕ್ರಾಮಿಕ ರೋಗ ಆಗಿ 1915 ಮತ್ತು 1926ರ ನಡುವೆ ಬಹುತೇಕ ಪ್ರಪಂಚದಾದ್ಯಂತ ಎಲ್ಲ ಕಡೆ ಹರಡಿತ್ತು. ಅದು ಯುರೋಪ್ ಮತ್ತು ಅಮೆರಿಕಗಳಲ್ಲಿ ಎದ್ದು ಕಾಣ್ತಾ ಇತ್ತು. 1917ರಲ್ಲಿ ಆಸ್ಟ್ರಿಯಾದ ನರವಿಜ್ಞಾನಿ ಕಾನ್ಸ್ಟಂಟಿನ್ ವಾನ್ ಎಕಾನಮಾನ್ ಅಂತ ಈ ರೋಗವನ್ನು ಮೊದಲು ಗುರುತಿಸಿ ವಿವರಿಸ್ತಾನೆ. ಆದ್ದರಿಂದ ಈ ರೋಗವನ್ನು ವಾನ್ ಎಕಾನಮೋ ಕಾಯಿಲೆ ಅಂತ ಕೂಡ ಕರೀತಾರೆ. ಈ ಅವಧಿನಲ್ಲಿ ಅಂದಾಜು 50 ಲಕ್ಷಕ್ಕೂ ಹೆಚ್ಚು ಜನ ರೋಗಕ್ಕೆ ತುತ್ತಾಗಿರ್ತಾರೆ ಮತ್ತು ಸುಮಾರು ಇವರಲ್ಲಿ 1/3 ಜನ, ಅಂದರೆ 16ರಿಂದ 17 ಲಕ್ಷ ಜನ ಸಾವನ್ನಪ್ಪಿರ್ತಾರೆ. ಬದುಕಿ ಉಳಿದವರಲ್ಲಿ ಅನೇಕರು ದೀರ್ಘಕಾಲದ ನರವೈಜ್ಞಾನಿಕ ಸಮಸ್ಯೆಗಳನ್ನ ಎದುರಿಸ್ತಾರೆ. ಈಗ ಈ ರೋಗವನ್ನು ಎನ್ಸೆಫಲೈಟಿಸ್ ಲೆಥರ್ಜಿಕಾ ಅಂದರೆ ಜಡತೆಯ ಮೆದುಳು ರೋಗ ಅಥವಾ ಸಾಮಾನ್ಯವಾಗಿ ನಿದ್ರೆಯ ಕಾಯಿಲೆ ಅಂತ, ಸ್ಲೀಪಿಂಗ್ ಸಿಕ್ನೆಸ್ ಅಂತ ಕರೀತಾರೆ. ಈ ರೋಗ ಮೆದುಳಿನ ಉರಿಯೂತದಿಂದ ಉಂಟಾಗ್ತದೆ. ಇದರ ಲಕ್ಷಣಗಳನ್ನು 2 ಹಂತಗಳಲ್ಲಿ ಕಾಣಬಹುದು. ಆರಂಭದಲ್ಲಿ ರೋಗಿಗಳು ದಿನವಿಡೀ ನಿದ್ರೆ ಮಾಡ್ತಾ ಇರ್ತಾರೆ ಅಥವಾ ನಿದ್ರಾ ಸ್ಥಿತಿಯಲ್ಲಿ ಇರ್ತಾರೆ. ಎಬ್ಸಿದ್ರು ಕೂಡ ಅವರು ತಕ್ಷಣ ಮತ್ತೆ ನಿದ್ರೆ ಜಾರ್ತಾರೆ. ಹಠಾತ್ ಜ್ವರ ಮತ್ತು ತಲೆನೋವುಗಳು ಕಾಣಿಸ್ಕೊಳ್ತವೆ. ಸಾಮಾನ್ಯ ಶೀತದಂತಹ ಲಕ್ಷಣಗಳು ಎದ್ದು ಕಂಡು ದೃಷ್ಟಿ ಮಂದಾಗ್ತದೆ ಅಥವಾ ವಸ್ತುಗಳು ಅವರಿಗೆ ಎರಡಾಗಿ ಕಾಣಿಸೋದಕ್ಕೆ ಪ್ರಾರಂಭ ಆಗ್ತವೆ. ಮುಂದಿನ ಹಂತದಲ್ಲಿ ಗಂಭೀರವಾದಂಥ ಬದಲಾವಣೆಗಳು ಬರ್ತವೆ. ಸ್ನಾಯು ಮಾಂಸಖಂಡಗಳ ಸೆಳೆತ ಉಂಟಾಗಿ ಕೈಕಾಲುಗಳು ಬಿಗಿಯಾಗ್ತವೆ. ಮಾನಸಿಕ ಬದಲಾವಣೆಗಳಿಂದ ಅತಿಯಾದಂಥ ಗೊಂದಲ ಅಥವಾ ಭ್ರಮೆ ಕೂಡ ಉಂಟಾಗ್ತದೆ. ಅದರ ಮುಂದಿನ ದಿನಗಳಲ್ಲಿ ರೋಗಿಗಳು ಕೈಕಾಲು ನಡುಕ ಮತ್ತು ಚಲನೆಯಲ್ಲಿ ನಿಧಾನವಾಗಿ ಪಾರ್ಕಿನ್ಸೋನಿಯಂ ಕೂಡ ಕಂಡು ಬರ್ತದೆ. ಎನ್ಸೆಫಲೈಟಿಸ್ ಲೆಥರ್ಜಿಕಾಕ್ಕೆ ಇಂದಿಗೂ ಕೂಡ ಯಾವುದೇ ನಿರ್ದಿಷ್ಟವಾದಂಥ ಚಿಕಿತ್ಸೆ ಇಲ್ಲ. ಚಿಕಿತ್ಸೆಯ ಮುಖ್ಯವಾಗಿ ರೋಗದ ಲಕ್ಷಣಗಳನ್ನ ಕಡಿಮೆ ಮಾಡೋದ್ರ ಮೇಲೆ ಕೇಂದ್ರೀಕೃತ ಇರ್ತೈತೆ.
ಪಾರ್ಕಿನ್ಸನ್ ರೋಗ ಲಕ್ಷಣಗಳನ್ನ ಕಡಿಮೆ ಮಾಡೋದಕ್ಕೆ ಎಲ್ಡೋಪನ್ ಅಂತ ಔಷಧಿಗಳನ್ನ ಬಳಸಲಾಗ್ತದೆ. ಮೆದುಳಿನ ಬಾವು ಅಥವಾ ಉರಿಯೂತವನ್ನು ಕಡಿಮೆ ಮಾಡೋದಕ್ಕೆ ಸ್ಟಿರಾಯ್ಡ್ಗಳನ್ನ ಕೂಡ ನೀಡಲಾಗ್ತೈತೆ. ರೋಗಿ ದೀರ್ಘಕಾಲದವರೆಗೆ ಪ್ರಜ್ಞಾಹೀನ ಸ್ಥಿತಿನಲ್ಲಿ ಅಂದ್ರೆ ಎಚ್ಚರ ಕಳ್ಕೊಂಡಂತ ಸ್ಥಿತಿನಲ್ಲಿದ್ರೆ ಆತನಿಗೆ ದ್ರವ ರೂಪದ ಆಹಾರ ಮತ್ತು ಸರಿಯಾದ ಶುಶ್ರೂಷೆಯನ್ನ ಮಾಡಬೇಕಾಗುತ್ತೆ. ಸ್ನಾಯುಗಳ ಬಿಗಿತವನ್ನು ಕಡಿಮೆ ಮಾಡೋದಕ್ಕೆ ಹಾಗೆಯೇ ಚಲನೆಯನ್ನು ಸುಧಾರಿಸೋದಕ್ಕೆ ಫಿಸಿಯೋಥೆರಪಿ, ಮಸಾಜ್ ಕೂಡ ನೆರವಾಗ್ತವೆ. 1930 ನಂತರ ಈ ರೋಗದ ಘಟನೆಗಳು ಬಹುತೇಕ ಕಡಿಮೆ ಆಗಿದ್ದಾವೆ. ರೋಗದ ಸ್ಪಷ್ಟ ಕಾರಣ ಇನ್ನೂ ಗೊತ್ತಾಗಿಲ್ಲ. ಆದ್ದರಿಂದ ಅದು ವೈದ್ಯಕೀಯ ಇತಿಹಾಸದಲ್ಲಿ ಒಂದು ಬಹಳ ರಹಸ್ಯವಾಗಿಯೇ ಇಂದಿಗೂ ಉಳ್ಕೊಂಡಿದೆ. ಈ ರೋಗ ಯಾಕೆ ಬರ್ತದೆ ಅನ್ನೋದಕ್ಕೆ ಹಲವು ಕಾರಣಗಳನ್ನ ವೈದ್ಯರು ನೀಡಿದ್ದಾರೆ. ಇನ್ಫ್ಲೂಯೆಂಜಾ ವೈರಸ್ ಅಥವಾ ಇನ್ನಿತರ ಮೆದುಳಿನ ವೈರಲ್ ಸೋಂಕು ರೋಗ ಇದಕ್ಕೆ ಕಾರಣ ಆಗಿರುವುದು ಅಂತ ಹೇಳ್ತಾರೆ. ವೈರಲ್ ಸೋಂಕಿನ ನಂತರ ಮೆದುಳಿನ ಕೆಲವು ಭಾಗಗಳ ಮೇಲೆ ಶರೀರದ ಪ್ರತಿರೋಧಕ ಯಂತ್ರ ಅಂದ್ರೆ ಶರೀರದ ಪ್ರತಿರೋಧನ ವ್ಯವಸ್ಥೆ ದಾಳಿ ಮಾಡ್ತೈತೆ. ಸ್ವಯಂ ಪ್ರತಿರೋಧದ ಪ್ರತಿಕ್ರಿಯೆಯಿಂದ ಇಂಥ ಸ್ಥಿತಿ ಉಂಟಾಗಬಹುದು ಅಂತ ಕೂಡ ಒಂದು ವಾದ ಇದೆ. ಈ ಸ್ಥಿತಿನಲ್ಲಿ ಮೆದುಳಿನ ಬಾಸಲ್ ಗ್ಯಾಂಗ್ಲಿಯಾ, ಮಿಡ್ ಬ್ರೇನ್ ಮತ್ತೆ ಬ್ರೇನ್ ಸ್ಟೆಮ್ ಮುಂತಾದ ಪ್ರಮುಖ ಭಾಗಗಳಿಗೆ ಅಂದ್ರೆ ಮೆದುಳಿನ ಮುಖ್ಯವಾದಂತಹ ಭಾಗಗಳಿಗೆ ಹಾನಿಯಾಗುತ್ತೆ ಅಂತ ಸದ್ಯಕ್ಕೆ ಭಾವಿಸಲಾಗುತ್ತೆ. ಇಂಥ ರೋಗ ಮತ್ತೆ ಕಾಣಿಸಿಕೊಳ್ಳಬಹುದು ಅಂತ ಹೇಳಿದ್ರೆ ಅಂದ್ರೆ ಎನ್ಸೆಫಲೈಟಿಸ್ ಲೆಥಾರ್ಜಿಕ್ ಆದಂತ ದೊಡ್ಡ ಮಟ್ಟದ ಸಾಂಕ್ರಾಮಿಕ ರೋಗ ಮತ್ತೆ ಬರಬಹುದು ಅನ್ನೋದಕ್ಕೆ ವಿಜ್ಞಾನಿಗಳು ಸಂಪೂರ್ಣವಾಗಿ ಅದನ್ನು ಅಲ್ಲಗಳೆದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ಕಾಯಿಲೆ ಲಕ್ಷಣಗಳನ್ನು ಹೋಗ್ತಕ್ಕಂಥ ಕೆಲವು ಪ್ರಕರಣಗಳು ಜಗತ್ತಿನಲ್ಲಿ ಕೆಲವು ಕಡೆ ವರದಿಯಾಗ್ತಿದ್ದಾವೆ. ಮೂಲ ರೋಗ ಒಂದು ರೀತಿಯ ವೈರಸ್ನಿಂದ ಅಥವಾ ರೋಗ ನಿರೋಧಕ ಶಕ್ತಿಯ ಅಸಮತೋಲನದಿಂದ ಉಂಟಾಗಿರ್ಬೋದು ಅಂತ ಭಾವಿಸಲಾಗೈತೆ. ಈಗ ಆಧುನಿಕ ಯುಗದಲ್ಲೂ ಕೂಡ ಹಕ್ಕಿ ಜ್ವರ ಅಥವಾ ವೈರಸ್ಗಳು ರೂಪಾಂತರಗೊಂಡು ಮೆದುಳಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಗಳ ಬಗ್ಗೆ ಸಂಶೋಧನೆಗಳು ಸಾಗಿದ್ದಾವೆ. ದೇಹ ಕೊಂಡಾದರೂ ಹೊರ ಜಗತ್ತನ್ನು ಅರಿಯಬಲ್ಲ, ಅರಿತರು ಅದಕ್ಕೆ ಪ್ರತಿಕ್ರಿಯೆ ತೋರಿಸಲಾಗದ ಈ ಮನೋದೈಹಿಕ ರೋಗ ಮತ್ತು ದೇಹ ಮನಸ್ಸುಗಳ ನಡುವೆ ಇರುವ ಬಿಡಿಸಲಾಗದ ನಂಟಿನ ಬಗ್ಗೆ ಹೊಸದಾಗಿ ಚಿಂತಿಸುವಂತೆ ಈ ರೋಗ ಮಾಡಿದೆ. ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ಅಪರೂಪದ ರೋಗಗಳು, ಅವುಗಳ ಲಕ್ಷಣಗಳು ಮತ್ತು ಅವುಗಳನ್ನು ಕುರಿತಾಗಿ ನಡೀತಿರುವಂತಹ ಸಂಶೋಧನೆಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.